ಆಲ್ಮೋಸ್ಟ್ ಡ್ಯಾಂಡ್ರಫ್ ಆಗಿರೋದು ಆದರೆ ಹೇರ್ ಫಾಲ್ ತುಂಬಾನೇ ಇರುತ್ತೆ. I just wanna love you like I do, cause I never had someone like you. Ain't nobody got this love. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ಬೇಗ ನನ್ನ ನೋಟಿಫಿಕೇಶನ್ ಬರುತ್ತೆ. ನನ್ನ ಮನೇಲಿ ಕಿಚನ್ ಸೆಟ್ ಮಾಡೋದೇ ನನ್ನ ಮಗನೇ, ಅಂದರೆ ನನ್ನ ತುಂಟ ಮಗ ಇದ್ದಾನೆಲ್ಲ ಅವನೇ. ಸೊ ಇವತ್ತೇನು ಸಿಂಪಲಾಗಿ ಒಂದು ಸ್ಪೆಷಲ್ ಟೀ ಜೊತೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡುವ ಅಂತ, ಅದು ಪೊಟೆಟೊ ಬೈಟ್ಸ್. ಸೊ ನನ್ನ ಮಗಳ ಫೇವ್ರೇಟ್ ಪೊಟೆಟೊ ಬೈಟ್ಸ್. ಎಲ್ಲಿ ಹೋದ್ರು ಡಿಮಾರ್ಟ್ ಮಾಲ್, ಎಲ್ಲಿ ಹೋದ್ರು ಹೇಳ್ತಾಳೆ ಅಮ್ಮ ಅದನ್ನೊಂದು ಬೈ ಮಾಡಿ ಅಂತ. ಸೊ ಸಿಂಪಲ್ ಆದ ಒಂದು ಪೊಟೆಟೊ ಬೈಟ್ ಆ್ಯಂಡ್ ಒಂದು ಟೀ ಜೊತೆ ನಿಮ್ಮ ಜೊತೆ ನನ್ನ ನೆಕ್ಸ್ಟ್ ಹೇರ್ ಕೇರ್ ರೂಟೀನನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಹಲೋ ಗಾಯ್ಸ್, ಹೇಗಿದ್ದೀರಿ? ಸೊ ಲೈಕ್ ಹೇರ್ ಕೇರ್ ಅನ್ನು ಹೇಗೆ ಟೇಕ್ ಕೇರ್ ಮಾಡಬೇಕು ಅಂತ ನಾನು ನಿಮಗೆ ಕೆಲವು ಪ್ರಾಡಕ್ಟ್ ಅನ್ನು ನಿಮಗೆ ತೋರಿಸ್ತೇನೆ, ನಾವು ಹೇಗೆಲ್ಲ ಟೇಕ್ ಕೇರ್ ಮಾಡಬೇಕು ಅಂತ. ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಡ್ಯಾಂಡ್ರಫ್ ಆಗಿರೋದು ಆದರೆ ಹೇರ್ ಫಾಲ್ ತುಂಬಾನೇ ಇರುತ್ತೆ. ಸೊ ನಾನು ಇದಕ್ಕಿಂತ ಮೊದಲು ಬಂಜಾರಾಸ್ ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ. ಇಟ್ಸ್ ವೆರಿ ನನಗೆ ಯೂಸ್ಫುಲ್ ಪ್ರಾಡಕ್ಟ್. ಯಾಕೆಂದ್ರೆ ನಾನು ಲೈಕ್ ಈಗ 1 year ಆಯ್ತು ಯೂಸ್ ಮಾಡಿದೆ. ಯಾಕಂದ್ರೆ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಇರುವಾಗ ಯಾವುದನ್ನು ನಾನು ಲೈಕ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಈಗ ಸ್ವಲ್ಪ ಹೇರ್ ಫಾಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾನೀಗ ಮಾಡುವ ಪ್ರಾಡಕ್ಟ್ ಅನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ನಾನು ಇವತ್ತು ಬಂಜಾರ ಪ್ರಾಡಕ್ಟ್ ಅನ್ನು ತಗೊಳ್ಳಿಲ್ಲ. ಸೊ ನಾನೀಗ ಇನ್ನೊಂದು ಪ್ರಾಡಕ್ಟ್ ಲೈಕ್ ಹಿಂಗ್ಯಾ ಆಯುರ್ವೇದಿಕ್ ಲಕ್ಸುರಿ ಅಂತ ನಾನು ಪ್ರಾಡಕ್ಟ್ ಅನ್ನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೇನೆ. ಸೊ ಅದು ಕಂಪನಿ ಮಾತ್ರ ಬೇರೆ, ಬಟ್ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ ಎಲ್ಲ ಇದೆ. ಹಿಬಿಸ್ಕಸ್ ಮತ್ತು ರಿತಾ ಪೌಡರ್ ಅಂಡ್ ಶಿಕೆಕಾಯಿ ಪೌಡರ್ ಅಂಡ್ ಬ್ರಿಂಗ್ರಾಜ್ ಪೌಡರ್ ಮತ್ತೆ ಆಮ್ಲಾ ಪೌಡರ್. ಸೊ ಇದು ನಮ್ಗೆ ತುಂಬಾನೇ ಹೇರ್ ಫಾಲ್ ಹಾಗೂ ಡ್ಯಾಂಡ್ರಫಿಗೆ ತುಂಬಾನೇ ಪ್ರಿವೆಂಟ್ ಮಾಡುತ್ತೆ. ಸೊ ನಾನು ಈ ಪೌಡರ್ ಅನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಹಾಗೇನೆ ಶಿಕೆಕಾಯಿ ಪೌಡರ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಇದನ್ನು ಕೆಲವರು ರೆಗ್ಯುಲರ್ ಆಗಿ ಸಹ ಯೂಸ್ ಮಾಡ್ತಾರೆ. ರೆಗ್ಯುಲರ್ ಯೂಸ್ ಮಾಡಿದ್ರೆ ಸಹ ಒಳ್ಳೇದೆ. ಇಟ್ ಪ್ರಮೋಟ್ಸ್ ಹೇರ್ ಡೆವಲಪ್ಮೆಂಟ್ ಅಂಡ್ ಕಂಟ್ರೋಲ್ಸ್ ಹೇರ್ ಫಾಲ್. ಹಾಗೇನೆ ಆಮ್ಲಾ ಪೌಡರ್ ಆಲ್ಸೋ ಇಟ್ಸ್ ವೆರಿ ಗುಡ್ ಫಾರ್ ಹೇರ್. ಸೊ ತುಂಬಾನೇ ಪ್ರಮೋಟ್ ಮಾಡುತ್ತೆ ಹೇರ್ಗೆ. ರೀತಾ ಪೌಡರ್ ಇಸ್ ಆಲ್ಸೋ ನಾನ್ ಆಸ್ ಕೋಕೋನಟ್ ಪೌಡರ್. ಬಟ್ ಇದು ನಮ್ಮ ಹೇರ್ ಅನ್ನು ತುಂಬಾನೇ ಲೈಕ್ ಮೇಂಟೈನ್ ಮಾಡುತ್ತೆ. ಅಂದ್ರೆ ನಮ್ಮ ಹೇರ್ ಅಲ್ಲಿ ಇರುವ ಡ್ಯಾಂಡ್ರಫ್, ಇಚಿನೆಸ್ ಇದ್ರೆ, ಫಂಗಲ್ ಇನ್ಫೆಕ್ಷನ್ ಇದ್ರೆ ತುಂಬಾನೇ ರಿಡ್ಯೂಸ್ ಮಾಡುತ್ತೆ. ಸೊ ಇಬಿಸ್ಕಸ್ ಪೌಡರ್ ಇಸ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ದಾಸವಾಳ ಪೌಡರ್ ಇಸ್ ವೆರಿ ಗುಡ್ ಫಾರ್ ಹೇರ್. ಇದ್ರೆ ನಮ್ಮ ನ್ಯಾಚುರಲ್ ಕೇರ್ ರೆಮಿಡೀಸ್ ಕೂಡ. ಹಾಗೇನೆ ಇದು ನೀವು ಯೂಸ್ ಮಾಡಿದ್ರೆ ನಮ್ಮ ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಹಾಗೇನೆ ಸ್ಪ್ಲಿಟ್ ಎಂಡಿಗೆ ಒಳ್ಳೇದು. ಹಾಗೇನೆ ಹೇರ್ ರೆಡ್ಯೂಸ್ ಅಂದ್ರೆ ಡ್ಯಾಂಡ್ರಫ್ ಹೇರ್ ರೆಡ್ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಬ್ರಿಂಗ್ರಾಜ್ ಪೌಡರ್ ಆಲ್ಸೋ ವೆರಿ ಗುಡ್ ಫಾರ್ ಹೇರ್. ಇಟ್ಸ್ ಪ್ರೊವೈಡ್ ಎಸೆನ್ಷಿಯಲ್ ನ್ಯೂಟ್ರಿಷನ್ ಫಾರ್ ಹೇರ್ ಬ್ಯಾಲೆನ್ಸ್ಡ್ ಅಂಡ್ ಹೆಲ್ತಿ ಸ್ಕಾಲ್ಪ್ ಕೂಡ. ಸೊ ಇದು ಸಹ ಯೂಸ್ ಮಾಡಿದ್ರು ನಮ್ಮ ಹೇರ್ ರಿಡ್ಯೂಸಿಂಗ್ ಇಚಿನೆಸ್ ಹ್ಯಾಂಡ್ ಡ್ಯಾಂಡ್ರಫ್ ಸಹ ಒಳ್ಳೇದು. ದೆನ್ ಐ ಯೂಸ್ಡ್ ಆಲ್ ಪ್ಯಾಕ್ ಆಫ್ 1 tablespoon. ಮತ್ತೆ ನನ್ನ ಹೇರ್ ಲೆಂತ್ ಇದೆ, ಹಾಗಾಗಿ ನಾನು 2 ಕ್ಯಾಪ್ಸೂಲ್ಸ್ ವಿಟಮಿನ್ ಇ ಕ್ಯಾಪ್ಸೂಲ್ ತಗೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ 1 ಕ್ಯಾಪ್ಸೂಲ್ ಸಾಕು. ಸೊ ಅದನ್ನು ವಾಟರ್ ಅಲ್ಲಿ ಮಿಕ್ಸ್ಅಪ್ ಮಾಡಿದ್ದೇನೆ. ಮಿಕ್ಸ್ಅಪ್ ಮಾಡಿ ನೀವು ಅದನ್ನು ಅಪ್ಲೈ ಮಾಡಿದ್ರೆ ಸಾಕು. ಸೊ ಸ್ಕಾಲ್ಫಿಗೆ ನಿಮ್ಮ ಹೇರ್ ಅನ್ನು ಫಸ್ಟ್ ಡಿವೈಡ್ ಮಾಡಿ ಮತ್ತೆ ನೀವು ನಿಮ್ ಸ್ಕಾಲ್ಫಿಗೆ ಫುಲ್ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿ ಆದ್ಮೇಲೆ ಒಂದು 1 hour ಬಿಟ್ರೆ ಸಾಕು. ಇದು ಅಪ್ಲೈ ಆದ್ಮೇಲೆ ಆಫ್ಟರ್ 1 hour ನಮ್ದು ಹೇರ್ ಫುಲ್ ಡ್ರೈ ಆಗುತ್ತೆ. ಸೊ ನಾನು ಇದರ ಫುಲ್ ವಿಡಿಯೋ ತೆಗಿಲಿಲ್ಲ. ಸೊ ನಾನು ಹೇಗೆ ಹಾಕಿದ್ದೇನೆ ಹಾಗೆ ನೀವು ಅಪ್ಲೈ ಮಾಡಿದ್ರೆ ಸಾಕು. ಬಟ್ ಹ್ಯಾಂಡಲ್ಲೇ ಲೈಕ್ ನಂಗೆ ಕಂಫರ್ಟೇಬಲ್ ಆಗುತ್ತೆ. ನೀವು ಬೇಕಿದ್ರೆ ಬ್ರಷ್ ಬೇಕಿದ್ರೆ ಯೂಸ್ ಮಾಡ್ಬೋದು. ಸೊ ಹೀಗೇನೆ ಫುಲ್ ನಾವು ಅಪ್ಲೈ ಮಾಡಿದ್ರೆ ಸಾಕು. ಆಫ್ಟರ್ ಬಾತ್ ನೀವು ನಿಮ್ಮ ಹೇರ್ ಅನ್ನು ಡ್ರೈ ಮಾಡಿ. ಸೊ ನಾನು ನನ್ನ ಹೇರ್ ಡ್ರೈ ಮಾಡಿ ನಿಮಗೆ ತೋರಿಸ್ತಿದ್ದೇನೆ. ಅಂದ್ರೆ ತುಂಬಾನೇ ಒಳ್ಳೆ ಅಂದ್ರೆ ರಿಸಲ್ಟ್ ಇದೆ ನಂಗೆ. ಯಾಕಂದ್ರೆ ಬೆಟರ್ ದೆನ್ ಬಿಫೋರ್. ಆಕ್ಚುಲಿ ಬಿಫೋರ್ ತುಂಬಾನೇ ನಂದು ಹೇರ್ ಫಾಲ್ ಆಗಿತ್ತು. ಇದರಲ್ಲಿ ಸ್ವಲ್ಪ ಹೇರ್ ಫಾಲ್ ಆಗ್ತಾ ಇದೆ. ಬಟ್ ಸ್ಟಾರ್ಟಿಂಗ್ ಈ ಪ್ರಾಡಕ್ಟ್ ಫಸ್ಟ್ ಯೂಸ್ ಮಾಡ್ತಾ ಇದ್ದೇನೆ. ಬಟ್ ನಂಗೆ ಒಳ್ಳೆ ರಿಸಲ್ಟ್ ಇದೆ. ನೀವು ಬೇಕಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಸೊ ಬಟ್ ನಾವು ಮಂತ್ಲಿಗೊಂದು ಟ್ವೈಸ್ ಆದ್ರೂ ಯೂಸ್ ಮಾಡ್ಬೇಕಾಗುತ್ತೆ.
ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಟೇಕ್ ಕೇರ್.